ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಫೋಕಸ್ ಚಾನೆಲ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಮಕ್ಕಳ ಟಿಫಿನ್ ಬಾಕ್ಸ್ಗೆ. ಸೊ ನಾನಿವತ್ತು ನೋಡಿ ಹೆಸರು ಕಾಳಿನ ಚೀಲ ಅಥವಾ ಹೆಸರು ಕಾಳಿನ ದೋಸೆ ಮಾಡ್ತಾ ಇದ್ದೇನೆ. ನೋಡಿ, ನಾನು ನಿನ್ನೆ ರಾತ್ರಿನೇ ಅಕ್ಕಿ ಮತ್ತು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಟಿದ್ದೆ. ಸೊ ಬೆಳಗ್ಗೆ ನೋಡಿ ಈ ರೀತಿಯಾಗಿದೆ. ಅಕ್ಕಿ ಮತ್ತು ಹೆಸರು ಕಾಳು ಚೆನ್ನಾಗಿ ನೆಂದು ನೋಡಿ ಈ ರೀತಿ ಉಬ್ಬಿ ಬಂದಿದೆ. ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಚಿಟಿಕೆಯಷ್ಟು ಹಿಂಗು ಹಾಕ್ಕೊಂಡೆ. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಈ ಮಿಶ್ರಣಕ್ಕೆ ನಾವು ಆಲ್ರೆಡಿ ನೆನೆ ಹಾಕಿಟ್ಟಂಥ ಅಕ್ಕಿ ಮತ್ತು ಹೆಸರು ಕಾಳನ್ನು ಸೇರಿಸಬೇಕು. ಸ್ವಲ್ಪ ಸ್ವಲ್ಪವೇ ಸೇರಿಸ್ಕೊಂಡು ನಾನು ರುಬ್ಕೊಳ್ತಾ ಇದ್ದೇನೆ. ಈಗ ಫಸ್ಟ್ ಒಂದು ಸರ್ತಿದ್ದು ನಾನು ರುಬ್ಕೊಳ್ತಿದ್ದೇನೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಾನು ರುಬ್ತಾ ಇದ್ದೇನೆ. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಈಗ ನೋಡಿ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ದೋಸೆ ಹಿಟ್ಟಿನ ಹದಕ್ಕೆ ಇದು ರೆಡಿಯಾಗಿದೆ. ಈ ರೀತಿಯಾಗಿ ನಾನು 2ನೇ ಸರ್ತಿ ಕೂಡ ಅಕ್ಕಿ ಮತ್ತು ಹೆಸರು ಕಾಳನ್ನು ರುಬ್ಬಿ ಈ ರೀತಿ ರೆಡಿ ಮಾಡಿದ್ದೇನೆ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿ ಮತ್ತು ತುರಿದಿಟ್ಟು ಇರುವಂತಹ ಕ್ಯಾರೆಟ್ನ ಕೂಡ ಸೇರಿಸ್ತಾ ಇದ್ದೇನೆ. ಇದು ನಮಗೆ ನಮ್ಮ ದೋಸೆಯಲ್ಲಿ ಒಳ್ಳೆ ರುಚಿಯನ್ನು ಆ್ಯಡ್ ಮಾಡ್ತದೆ. ಆಮೇಲೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಪ್ರೋಟೀನು, ಇದರಲ್ಲಿ ವಿಟಮಿನ್ಸ್ ಎಲ್ಲನೂ ನಮಗೆ ಸಿಗುತ್ತೆ. ಮತ್ತು ಇದು ಟಿಫಿನ್ ಬಾಕ್ಸಿಗೆ ಹೇಳಿ ಮಾಡಿದಂಥ ಒಂದು ತಿಂಡಿ, ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆಯದು. ಆಮೇಲೆ ಇದು ವೆಯ್ಟ್ ಲಾಸ್ ಮಾಡೋರಿಗಂತೂ ಸೂಪರ್ ಫುಡ್ ಇದು. ಈಗ ನೋಡಿ, ತವಾನ ನಾನು ಬಿಸಿಗಿಟ್ಟಿದ್ದೇನೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಅದಕ್ಕೆ ದೋಸೆನ ಹಾಕ್ಕೊಳ್ತಾ ಇದ್ದೇನೆ, ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಎಷ್ಟಾಗುತ್ತೆ ಅಷ್ಟು ಸ್ಪ್ರೆಡ್ ಮಾಡಿದರೆ ಆಯಿತು. ತುಂಬ ತೆಳ್ಳಗೆ ಹಾಕಬೇಕಂತ ಏನಿಲ್ಲ, ಸ್ವಲ್ಪ ದಪ್ಪನೇ ಹಾಕ್ಕೊಂಡೆ. ಸ್ವಲ್ಪ ಒಳ್ಳೆ ಫ್ಲಫಿಯಾಗಿ ಚೆನ್ನಾಗಿ ಬರ್ತದೆ ಇದು. ಮೇಲಿಂದ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕಾಯಿಸಬೇಕು. 2 ಸೈಡ್ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಲೈಟಾಗಿ ರೋಸ್ಟ್ ಆಗೋ ತನಕ ಕಾಯಿಸಬೇಕು. ನೋಡಿ ಇದು ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಇದೆ. ಇದೇ ಥರ ನಾನು ಇನ್ನೂ ಕೂಡ ದೋಸೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಇಲ್ಲಿ ನಾವು ಕರ್ನಾಟಕದಲ್ಲೆಲ್ಲ ಹೆಸರು ಕಾಳಿನ ದೋಸೆ ಅಂತೇವೆ. ಉತ್ತರ ಭಾರತದ ಕಡೆ ಎಲ್ಲ ಹೋದರೆ ಇದನ್ನು ಮೂಂಗಿ ಚೀಲ ಅಂತ ಹೇಳ್ತಾರೆ. ಇದು ಒಂದು ಆರೋಗ್ಯಕರವಾದಂಥ ಒಂದು ಬ್ರೇಕ್ಫಾಸ್ಟ್. ಈಗ ನಾನು ಇದನ್ನು ಕಾಸ್ಟ್ ಐರನ್ ತವದಲ್ಲೂ ಸಹ ಹಾಕ್ಕೊಂಡು ಮಾಡ್ತಾ ಇದ್ದೇನೆ. ಯಾಕಂದರೆ ಬೆಳಗಿನ ಹೊತ್ತು ಎಲ್ರಿಗೂ ಕೂಡ ಹಸಿವಾಗಿರುತ್ತೆ, ರೆಡಿ ಆಗಬೇಕಾಗತ್ತೆ ಬ್ರೇಕ್ಫಾಸ್ಟ್ ಬೇಗನೆ. ಸೊ ಇದನ್ನು ನಾನು 2 ತವ ಇಟ್ಕೊಂಡು ಮಾಡ್ತೇನೆ ಯಾವಾಗಲೂ ದೋಸೆಯನ್ನು. ಬೇಗ ಬೇಗ ರೆಡಿ ಆಗತ್ತಂಥೇಳಿ. ಸೊ ಒಂದು ಕಾಸ್ಟ್ ಐರನ್ ಮತ್ತೊಂದು ನಾರ್ಮಲ್ ಐರನ್ ತವ ಇದೆ, ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, 2 ಕಡೆಯಿಂದ ದೋಸೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಸೊ ಕ್ವಿಕ್ಕಾಗಿ ಆಗುತ್ತೆ. ಈಗ ನೋಡಿ, ಇದರಲ್ಲೂ ಇದು ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬಂದಿದೆ ಟೇಸ್ಟು ಕೂಡ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.